ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀವಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭವಿಷ್ಯದ ತಂತ್ರಜ್ಞಾನ ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸಾಮಾನ್ಯ ಕಂಪ್ಯೂಟರ್ಗಳು ಬಿಟ್ಗಳನ್ನು ಬಳಸುತ್ತವೆ, 0 ಅಥವಾ 1. ಆದರೆ ಕ್ವಾಂಟಮ್ ಕಂಪ್ಯೂಟರ್ಗಳು ಕ್ಯೂಬಿಟ್ಗಳನ್ನು ಬಳಸುತ್ತವೆ. ಕ್ಯೂಬಿಟ್ಗಳು ಒಂದೇ ಸಮಯದಲ್ಲಿ 0 ಮತ್ತು 1 ಎರಡು ಸ್ಥಿತಿಗಳಲ್ಲಿ ಇರಬಹುದು. ಇದನ್ನು ಸೂಪರ್ ಪೊಸಿಷನ್ ಎನ್ನುತ್ತಾರೆ. ಇದು ಕ್ವಾಂಟಮ್ ಕಂಪ್ಯೂಟಿಂಗ್ನ ಶಕ್ತಿ. ಕ್ವಾಂಟಮ್ ಕಂಪ್ಯೂಟರ್ಗಳು ಎಂಟ್ಯಾಂಗಲ್ಮೆಂಟ್ ಎಂಬ ತತ್ವವನ್ನು ಬಳಸುತ್ತವೆ. ಎರಡು ಕ್ಯೂಬಿಟ್ಗಳು ಪರಸ್ಪರ ಸಂಬಂಧ ಹೊಂದಿದಾಗ ಒಂದು ಬದಲಾದರೆ ಇನ್ನೊಂದು ಕೂಡ ಬದಲಾಗುತ್ತದೆ. ಇದು ದೊಡ್ಡ ಪ್ರಮಾಣದ ಡೇಟಾವನ್ನು ವೇಗವಾಗಿ ಪ್ರಕ್ರಿಯೆಗೊಳಿಸಲು ಸಹಾಯ ಮಾಡುತ್ತದೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಕೃತಕ ಬುದ್ಧಿಮತ್ತೆ, ಔಷಧ ಸಂಶೋಧನೆ, ಹವಾಮಾನ ಮಾದರಿಗಳು ಮತ್ತು ಸೈಬರ್ ಸುರಕ್ಷತೆ ಕ್ಷೇತ್ರಗಳಲ್ಲಿ ಕ್ರಾಂತಿ ತರಲಿದೆ. ಸಾಮಾನ್ಯ ಕಂಪ್ಯೂಟರ್ಗಳಿಗೆ ವರ್ಷಗಳು ಬೇಕಾದ ಸಮಸ್ಯೆಗಳನ್ನು ಕ್ವಾಂಟಮ್ ಕಂಪ್ಯೂಟರ್ಗಳು ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಪರಿಹರಿಸಬಹುದು. ಸ್ನೇಹಿತರೆ, ಇದನ್ನು ನಿರ್ಮಿಸಲು ತುಂಬ ಕಷ್ಟ. ಕ್ವಾಂಟಮ್ ಕಂಪ್ಯೂಟರ್ಗಳಿಗೆ ಅತ್ಯಂತ ತಂಪಾದ ತಾಪಮಾನ, ಎರರ್ ಕರೆಕ್ಷನ್ ಮತ್ತು ಸ್ಥಿರತೆ ಅಗತ್ಯವಿದೆ. ಇದಕ್ಕಾಗಿ ವಿಶ್ವದ ದೊಡ್ಡ ಕಂಪನಿಗಳು ಸಂಶೋಧನೆ ಮಾಡುತ್ತಿವೆ. ಕೆಲವು ದಿನಗಳ ಮುಂಚೆ ಗೂಗಲ್ನ CEO ಆದ ಸುಂದರ್ ಪಿಚೈ ಅವರು ಇದೀಗ 5 ವರ್ಷದ ಮುಂಚೆ AI ತಂತ್ರಜ್ಞಾನ ಯಾವ ಸ್ಥಿತಿಯಲ್ಲಿತ್ತೋ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನವು ಇವತ್ತು ಆ ಸ್ಥಿತಿಯಲ್ಲಿ ಇದೆ ಎಂದು ಅಪ್ಡೇಟ್ ನೀಡಿದ್ದಾರೆ. IBM, ಗೂಗಲ್, ಮೈಕ್ರೋಸಾಫ್ಟ್ ಮುಂತಾದ ಕಂಪನಿಗಳು ಕ್ವಾಂಟಮ್ ಕಂಪ್ಯೂಟಿಂಗ್ನಲ್ಲಿ ಮುಂಚೂಣಿಯಲ್ಲಿವೆ. ಮುಂದಿನ ದಶಕದಲ್ಲಿ ಇದು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಭವಿಷ್ಯದ ತಂತ್ರಜ್ಞಾನ. ಸ್ನೇಹಿತರೆ, ಇವತ್ತು ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.